ಇವತ್ತು ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಣೆ ಇತ್ತು. ವಿಚಾರಣೆಗಾಗಿ ಕೋರ್ಟ್ಗೆ ಚಾಲೆಂಜಿಂಗ್ ಸ್ಟಾರ್ ಬರಬೇಕಿತ್ತು. ಆದರೆ ದರ್ಶನ್ ಆಬ್ಸೆಂಟ್ ಆಗಿದ್ರು. ಗರಂ ಆದ ಜಡ್ಜ್ ಖಡಕ್ ವಾರ್ನಿಂಗ್ ಕೊಟ್ಟೇ ಬಿಟ್ರು. ವಿಚಾರಣೆಗೆ ಹಾಜರಾಗಬೇಕಾಗಿದ್ದ ದರ್ಶನ್ ಆಬ್ಸೆಂಟ್. ಚಾಲೆಂಜಿಂಗ್ ಸ್ಟಾರ್ ಮೇಲೆ ಜಡ್ಜ್ ಆದ್ರೂ ಗರಂ. ಕರೆಕ್ಟ್ ಆಗಿ ಬರಬೇಕು, ನ್ಯಾಯಾಧೀಶರು ವಾರ್ನಿಂಗ್. ಎಸ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ವಿಚಾರಣೆಗೆಂದು ಬೆಂಗಳೂರಿನ 57ನೇಯ ಸಿಸಿಎಚ್ ಕೋರ್ಟ್ಗೆ ಹಾಜರಾಗಿದ್ರು. ಆದ್ರೆ ನಟ ದರ್ಶನ್ ಮಾತ್ರ ಕೋರ್ಟ್ಗೆ ಬಂದಿರಲಿಲ್ಲ. ಬ್ಯಾಕ್ ಪೇನ್ ಹಿನ್ನೆಲೆ ವಿನಾಯಿತಿಯನ್ನ ಕೋರಿ ಅರ್ಜಿಯನ್ನ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಸಲ್ಲಿಸಿದ್ರು. ಇದಕ್ಕೆ ಜಡ್ಜ್ ಕೇಸ್ ಇದ್ದಾಗ ತಪ್ಪದೆ ಬರಬೇಕು, ಕೋರ್ಟ್ಗೆ ಗೈರಾಗಬಾರದು ಅಂತ ದರ್ಶನ್ ಪರ ವಕೀಲರಿಗೆ ಖಡಕ್ ಸೂಚನೆಯನ್ನ ನೀಡಿದ್ರು. ಬಳಿಕ ದರ್ಶನ್ ಸಲ್ಲಿಸಿದ ವಿನಾಯಿತಿ ಅರ್ಜಿಯನ್ನ ಪುರಸ್ಕರಿಸಿದ್ರು. ಇನ್ನು ಕೇಶವಮೂರ್ತಿ, ನಿಖಿಲ್, ಕಾರ್ತಿಕ್ ಮೂವರು ಆರೋಪಿಗಳಿಂದ ಶ್ಯೂರಿಟಿ ಸಲ್ಲಿಕೆಗೆ ಸೂಚನೆ ನೀಡಲಾಯಿತು. ತನಿಖೆ ವೇಳೆ ಕೆಲ ಆರೋಪಿಗಳ ಮೊಬೈಲ್ ಸೀಸ್ ಮಾಡಿದ ಮೊಬೈಲ್ಗಳನ್ನ ರಿಲೀಸ್ ಮಾಡಲು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅಷ್ಟೇ ಅಲ್ಲದೆ ಇವತ್ತು ಕೋರ್ಟ್ಗೆ ಸೀರೆಯುಟ್ಟು ಬಂದಿದ್ದ ಪವಿತ್ರ ಗೌಡ ಮುಖದಲ್ಲಿ ಬೇಸರ ತುಂಬಿತ್ತು. ಕೋರ್ಟ್ಗೆ ಬಂದು ಬೇಸರದಲ್ಲೇ ವಾಪಸ್ಸಾದ್ರು. ಕಳೆದ ಬಾರಿ ಮುಖಾಮುಖಿ ಆದ್ರೂ ದರ್ಶನ್ ಪವಿತ್ರ ಗೌಡ ಮಾತನಾಡಿರಲಿಲ್ಲ. ಆದ್ರೆ ಇವತ್ತು ದರ್ಶನ್ ಬರದಿರೋದು ಸಹ ಬೇಸರ ಮೂಡಿಸಿದೆ ಎನ್ನಲಾಗಿದೆ. ದರ್ಶನ್ ಪರ ವಕೀಲರಿಗೆ ಕೇಸ್ ಇದ್ದಾಗ ತಪ್ಪದೆ ಹಾಜರಾಗಬೇಕು ಎಂದು ಸೂಚನೆ ನೀಡಿ ವಿಚಾರಣೆಯನ್ನು 20/5/2025ಕ್ಕೆ ಮುಂದೂಡಲಾಯಿತು. ಮುಂದಿನ ವಿಚಾರಣೆಗೆ ನಟ ದರ್ಶನ್ ಹಾಜರಾಗ್ತಾರಾ ಅಥವಾ ಮತ್ತೆ ಯಾವುದಾದ್ರೂ ನೆಪ ಹೇಳಿ ಗೈರಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಸವರಾಜ್ ಕುಂಬಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.